ನಮ್ಮ ಕನ್ನಡದ ಹುಡುಗಿ ಮತ್ತು ಥಿಯೇಟರ್ ಮಾಡಿ MBA ಓದ್ಕೊಂಡು ಆ್ಯಕ್ಟಿಂಗು ಅನ್ನೋದು ನಾನು ಅದೇ ಹೇಳ್ತಿದ್ದೆ ಈಗ ಸ್ನೇಹಿತರೊಬ್ಬರಿಗೆ. ಎಲ್ಲರೂ ಸಾಮಾನ್ಯವಾಗಿ ಇವತ್ತಿನ ಟ್ರೆಂಡ್ ಹುಡುಗರು ಜಿಮ್ಗೆ ಹೋಗಿ ಹುಡುಗ ಹುಡುಗಿ ಇಬ್ಬರೂ ಅದೇನೋ ಒಂಚೂರು ಬಾಡಿ ಮಾಡಿಕೊಂಡು ಅಥವಾ ಡ್ಯಾನ್ಸ್ ಕಲ್ತ್ಬಿಟ್ಟು ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ಬಂದು ತುಂಬ ಜನ ಲೈಕ್ ಅಚೀವ್ ಮಾಡೋಕ್ಕಾಗ್ತಾಯಿಲ್ಲ ಅವ್ರು ಅಂದ್ಕೊಂಡಿರೋದನ್ನು. ಎಷ್ಟೋ ಕಡೆ ನನಗೆ ಸಿಕ್ಕಿ ಹೇಳ್ತಾರೆ, ಸರ್ ನಾನು ಅಭಿನಯಿಸಬೇಕು, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ. ನಾನು ಅವಾಗ ಅವ್ರಿಗೆ ಹೇಳೋಕ್ಕಾಗೋದಿಲ್ಲ, ಇಲ್ಲ ನೀವು ಥಿಯೇಟ್ರ್ ಮಾಡಿ, ಸಿನಿಮಾ ಅನ್ನೋದೇ ಬೇರೆ, ಆ್ಯಕ್ಟಿಂಗ್ ಅನ್ನೋದೇ ಬೇರೆ ಅಂತ. ಆ ವಿಷಯದಲ್ಲಿ ಅಶ್ವಿನಿ ತುಂಬ ವರ್ಷ ಥಿಯೇಟರ್ ಮಾಡಿ, ತುಂಬ ನಾಟಕಗಳನ್ನು ಮಾಡಿ, ಮತ್ತು ಜೊತೆಗೆ ನೋಡಿ ಓದ್ಕೊಂಡು MBA ಅನ್ನೋ ಒಂದು ಒಳ್ಳೆ ಪದವಿ ಪಡ್ಕೊಂಡು ಇವತ್ತು ನಮ್ಮ ಭೀಮಾ ಸಿನಿಮಾ ಮೂಲಕ ನಮ್ಮದೇ ಕನ್ನಡದ ಹೆಣ್ಮಗಳು, ನಾನು ಯಾರಿಗೂ ಏನು ಕಡಿಮೆ ಇಲ್ಲ, ಬಾ ನೋಡೋಣ ನಾನೊಂದು ಕೈ ತೋರಿಸ್ತೀನಿ ನಿಮಗೆ ಅಂತ ಆ್ಯಕ್ಟ್ ಮಾಡೋಕ್ಕೆ ಮುಂದೆ ಬಂದಿರೋದು ನನಗೆ ಖುಷಿ ವಿಷಯ ಅದು. ಅಂದರೆ ಏನು ಹೇಳ್ತಾರೆ ನಮ್ಮ ಮನೆಯವರು, ಅಂದರೆ ನಮ್ಮ ಕರ್ನಾಟಕದ ಹೀರೋಯಿನ್ಸು ಅಂದಾಗ ಈಗ ಹೊರಗಡೆಯಿಂದ ಕರ್ಕೊಂಬರೋದು ಅಥವಾ ಹೊರಗಡೆಯಿಂದ ಬರ್ತಾ ಇದ್ದಾರೆ ಅಂದ್ರೇ ಒಂದು ಸದ್ದು ಮಾಡಿಕೊಂಡು ಅವ್ರನ್ನ ರಿವೀಲ್ ಮಾಡೋದಕ್ಕಿಂತ ಈ ಥರ ನಾವು ನಾಟಿ ಕೋಳಿ ಎಲ್ಲ ಇಟ್ಬಿಟ್ಟು ಜೊತೆಯಲ್ಲಿ ತೋರಿಸ್ತಾ ಇದ್ದೀವಿ ಅಷ್ಟೇ. ನಾನು ನಾಟಕಗಳು ನೋಡಿಲ್ಲ. ನನಗೆ ಸಲಗ ಅಲ್ಲಿ ನಮಗೆ ಸಾರ್ ಅಂತ ಇತ್ತು, ಚನ್ನಕೇಶ್ವರ ಸಾರ್ ಅಂತ, ತುಂಬ ದೊಡ್ಡ ಥಿಯೇಟರ್ ಪರ್ಸ್ನಾಲಿಟಿ ಅವರು, ತುಂಬ ದೊಡ್ಡ ಹೆಸರಿರೋರು. ಅವರ ಶಿಷ್ಯ ಈಕೆ ಸುಮಾರು ನಾಟಕಗಳನ್ನು ಮಾಡಿ. ನಾನು ಹೋದಾಗ ಅವತ್ತು ಒಂದು ಫಂಕ್ಷನ್ಗೆ ಹೋಗಿದ್ದೆ, ಅವ್ರು ತೀರ್ಕೊಂಡ್ರು, ಅವ್ರದ್ದೊಂದು ಪುಸ್ತಕದ ಬಿಡುಗಡೆ ಸಮಾರಂಭ ಇತ್ತು. ಅಷ್ಟು ಜನಗಳ ಮಧ್ಯೆ ನನಗೆ ಈ ಒಂದು ಅಶ್ವಿನಿ ನನಗೆ ಎದ್ದು ಕಾಣಿಸಿದ್ಲಲ್ಲಿ, ನಾನು ಅಂದ್ಕೊಂಡಿರೋ ಕತೆ ಕರೆಕ್ಟ್ ಅಲ್ವಾ ಅದು ಅಂಥೇಳಿ ಕರೆದು ಕೇಳಿದೆ, ಏನಮ್ಮ ಆ್ಯಕ್ಟ್ ಮಾಡ್ತೀಯಾ ಅಂತೇಳಿ. ಆಲ್ಮೋಸ್ಟ್ 1 ವರ್ಷ ಆಯಿತು ಅಂತ ಕಾಣುತ್ತೆ. ನೆಕ್ಸ್ಟ್ ತಿಂಗಳಿಗೆ 1 ವರ್ಷ ಆಯಿತು. ಆವಾಗ ಸೆಲೆಕ್ಟ್ ಮಾಡಿ ಮಾಡಿದ್ದಿದ್ದು. ಹೌದು 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 ನಾವು ಗ್ಲ್ಯಾಮ್ ಆದರೂ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತೀವಿ ಇಬ್ಬರೂ. ಅಂದರೆ ಹೆಂಗೆ ಹೇಳೋದು, ಲೈಕ್ ಆ್ಯಕ್ಟಿಂಗಿಗೆ ಗ್ಲ್ಯಾಮು ಗ್ಲ್ಯಾಮ್ ಅನ್ನೋದೇ ಸುಳ್ಳು. ಆ್ಯಕ್ಟಿಂಗ್ ಇಸ್ ಡಿಫ್ರೆಂಟ್, ಗ್ಲ್ಯಾಮರ್ ಇಸ್ ಡಿಫ್ರೆಂಟ್, ಆ್ಯಂಡ್ ಗ್ಲ್ಯಾಮರ್ ಇಸ್ ಆಲ್ಸೋ ಡಿಫ್ರೆಂಟ್. ಆ್ಯಕ್ಟಿಂಗ್ ಅನ್ನೋದು ಬರೀ ಅಭಿನಯ ಅಷ್ಟೇ. ಅಭಿನಯದಲ್ಲಿ ನಾವು ನೋಡಿಗರನ್ನ ನಾವು ಯಾವಾಗ ಸೆಳಿತೀವೋ ಅದೇ ಮುಖ್ಯ ಆಗಿರುತ್ತೆ. ಆಮೇಲೆ ನೋಡೋಣ, ಟ್ರೈ ಮಾಡ್ತಾಯಿದ್ದೀವಿ. ತುಂಬ ಒಳ್ಳೆ ಚಾಲೆಂಜೇ ಇದು. ಒಂದು ಒಳ್ಳೆ ಸಾಂಗ್ ಇದೆ, ಸಾಂಗಲ್ಲಿ ಪಕ್ಕ ಗ್ಲ್ಯಾಮರಾಗಿ ಕಾಣಿಸ್ಕೋತೀವಿ, ಬಿಡೋದಿಲ್ಲ. ಶೂಟಿಂಗ್ ನಿನ್ನೆಯಿಂದ ಶುರುವಾಗಿ ಕಂಪ್ಲೀಟ್. ಈ ಸಿನಿಮಾದ ಬಗ್ಗೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಹೊಸಬರ ಮಧ್ಯೆ ಒಂದು ಒಳ್ಳೆ ಇವತ್ತಿನ ಕಾಲಕ್ಕೆ ಹೋಲುವಂಥ ಒಂದು ಒಳ್ಳೆಯ ಲವ್ ಸ್ಟೋರಿ ಕೂಡ ಇಟ್ಟು ಈ ಸಿನಿಮಾನ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು 2ನೇ ದಿನ ಶೂಟಿಂಗು ಈಗ ಶುರುವಾಗುತ್ತೆ ಇವತ್ತಿಂದ.